ನಾವು ನಮ್ಮದವರೇ ನಮಗೆ ಮೋಸ ಮಾಡಿದ್ರು ಅಂತ ತುಂಬ ಚಿಂತೆ ಮಾಡಬಾರ್ದು. ಯಾಕೆ ಅಂದರೆ ನಾವೇನನ್ನು ಕಳ್ಕೊಂಡಿರ್ತೀವಿ ಖಂಡಿತ ರಾಯರು ನಮಗೆ ವಾಪಸ್ ನಮಗೆ ಕೊಟ್ಟೇ ಕೊಡ್ತಾರೆ. ಅದು ಎಲ್ಲಿಂದ ಯಾರ ಮುಖಾಂತರದಿಂದ ಬರುತ್ತೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಖಂಡಿತ ನಮ್ಮ ಕೈ ಸೇರೇ ಸೇರುತ್ತೆ. ನಾವೇನನ್ನು ಕಳ್ಕೊಂಡಿರ್ತೀವಿ ಅದು ಖಂಡಿತ ನಮಗೆ ವಾಪಸ್ ಬಂದೇ ಬರುತ್ತೆ. ನಮ್ಮಿಂದ ಯಾರು ಅದನ್ನು ಕಿತ್ಕೊಂಡಿರ್ತಾರೆ ಅದು ಖಂಡಿತ ಅವ್ರ ಕೈಯಿಂದ ವಾಪಸ್ಸು ಎಲ್ಲೋಗಬೇಕು ಅಲ್ಲಿ ಹೋಗೇ ಹೋಗುತ್ತೆ. ನಮ್ಮ ಹತ್ರ ಇರೋದನ್ನ ಮೋಸದಿಂದ ಕಿತ್ಕೊಂಡು 2 ದಿನ ಜೀವನ ಮಾಡ್ಬೋದು, 3 ದಿನ ಜೀವನ ಮಾಡ್ಬೋದು, 3 ದಿನ ಖುಷಿಯಾಗಿರ್ಬೋದು. ಆದರೆ ಲೈಫ್ ಟೈಮು ಖುಷಿಯಾಗಿರೋಕ್ಕಾಗಲ್ಲ. ಯಾಕೆಂದರೆ ಮೋಸದಿಂದ ವಂಚನೆಯಿಂದ ತೊಗೊಂಡಿರೋದು ಅದು ಯಾವತ್ತೂ ಉಳ್ಕೊಳ್ಳಲ್ಲ. ಬೇರೆಯವ್ರ ಋಣ ನಾವು ತಿಂದಿದ್ದಕ್ಕೆ ಇವತ್ತು ನಾವು ಇಂಥ ಪರಿಸ್ಥಿತಿಲಿ ಇದ್ದೀವಿ ಅನ್ನೋದನ್ನ ಒಂದಲ್ಲ ಒಂದು ದಿನ ರಾಯರು ಅದನ್ನು ತೋರಿಸ್ಕೊಡ್ತಾರೆ. ನಮಗೆ ಮೋಸ ಮಾಡಿದವ್ರಿಗೆ ಅವ್ರಿಗೆ ಯಾವ ರೂಪದಲ್ಲಿ ತೋರಿಸ್ತಾರೆ ಗೊತ್ತಾ? ಅವ್ರ ಹತ್ರ ಇರುವಂಥದ್ದನ್ನೆಲ್ಲ ಅವರು ಕಳ್ಕೋಬೇಕು. ಕಳ್ಕೊಂಡಾಗಲೇ ಆವಾಗ ಅವ್ರಿಗೆ ಬೇರೆಯವರ ಋಣದ ಬಗ್ಗೆ ಅರ್ಥ ಆಗೋದು. ಅವತ್ತಿಗೆ ಅವರು ಬೇರೆಯವ್ರ ಋಣ ಇಟ್ಕೋಬಾರ್ದು. ಆ ಋಣ ತಿಂದಿದ್ದಕ್ಕೇ ಇವತ್ತು ನಾವೆಲ್ಲ ಕಳ್ಕೊತಿದ್ದೀವಿ ಅನ್ನೋದು ಅವರ ಮನಸ್ಸಿಗೆ ಒಂದಲ್ಲ ಒಂದು ದಿನ ರಾಯರು ಅವರಿಗೆ ತೋರಿಸ್ಕೊಡ್ತಾರೆ. ಅಲ್ಲಿವರೆಗೂ ನಾನು ರಾಯರನ್ನು ನಂಬಿದ್ದೀನಿ. ಯಾವತ್ತೂ ರಾಯರು ನನ್ನ ಕೈ ಬಿಡಲ್ಲ.